ಅಂಟಿಗೆ ಪಿಂಟಿಗೆ ಮಾಡಿ ಗ್ರಾಮದ ಅಭಿವೃದ್ಧಿಗೆ ಹಣ. ಕಲ್ಲುಕುಡಿಗೆ ಶ್ರೀ ಧರ್ಮಶ್ರೀ ಯುವಕ ಸಂಘದ ಕೆಲಸ ಮಾದರಿ. ಅಂಟಿಗೆ ಪಿಂಟಿಗೆ ಕಲಾವಿದರಿಗೆ ಸನ್ಮಾನದ ಗೌರವ. ನಮೂರ್ ಎಕ್ಸ್‌ಪ್ರೆಸ್ ನ್ಯೂಸ್ ತೀರ್ಥಹಳ್ಳಿ ಕೊಪ್ಪ. ಅಂಟಿಗೆ ಪಿಂಟಿಗೆ ಮಲೆನಾಡಿನ ಪ್ರಸಿದ್ಧ ಕಲೆ. ಅಂಟಿಗೆ ಪಿಂಟಿಗೆಯನ್ನ ದೀಪಾವಳಿ ಸಂದರ್ಭದಲ್ಲಿ ಮನೆಗಳಲ್ಲಿ ಜ್ಯೋತಿಯನ್ನ ಬೆಳಗಿಸಿ ಆಚರಣೆ ಮಾಡಲಾಗುತ್ತದೆ. ಇಂತಹ ಆಚರಣೆ ಇದೀಗ ಸಮಾಜದ ಅಭಿವೃದ್ಧಿ ಕೆಲಸಕ್ಕೂ ವೇದಿಕೆಯಾಗಿದೆ. ಹೌದು, ತೀರ್ಥಹಳ್ಳಿ ತಾಲೂಕು ಹಾಗೂ ಕೊಪ್ಪ ತಾಲೂಕಿನ ಗಡಿಭಾಗವಾದ ಗಡಿಕಲ್ ಸಮೀಪದ ಕಲ್ಲುಕುಡಿಗೆ ಮುಸ್ಸಿನಕೊಪ್ಪದ ಶ್ರೀ ಧರ್ಮಶ್ರೀ ಯುವಕ ಮಂಡಲದ ಅಧ್ಯಕ್ಷರಾದ ಸುಧಾಕರ್ ಕುಪ್ಪಳ್ಳಿಯವರ ನೇತೃತ್ವದಲ್ಲಿ ಎಲ್ಲಾ ಸದಸ್ಯರು ಗ್ರಾಮಸ್ಥರ ಸಹಯೋಗದಲ್ಲಿ ನಡೆಸಲಾಯಿತು. ಬೆಕ್ಕನೂರು ಗ್ರಾಮದ ಮುಸ್ಸಿನಕೊಪ್ಪದಲ್ಲಿ ನಿರ್ಮಾಣ ಆಗಿರುವ ನವೀಕೃತ ಸಮುದಾಯ ಭವನದ ಅಭಿವೃದ್ಧಿ ಕೆಲಸಗಳಿಗಾಗಿ ಸಂಘದ ಸದಸ್ಯರು ಮನೆಗಳಿಗೆ ತೆರಳಿ ಸುಮಾರು 5 ದಿನಗಳ ಕಾಲ ಅಕ್ಕಿ, ತೆಂಗಿನಕಾಯಿ, ಅಡಿಕೆ ಸೇರಿ ಸುಮಾರು 90,000 ಹಣವನ್ನ ಒಟ್ಟುಗೂಡಿಸುವ ಮೂಲಕ ಮಾದರಿಯಾದರು. ಸಮಾಜದ ಅಭಿವೃದ್ಧಿಯ ಜೊತೆಗೆ ಗ್ರಾಮದ ಅಭಿವೃದ್ಧಿಗೆ ಈ ಯುವಕ ಸಂಘದ ಕೆಲಸ ಮಾದರಿಯಾಯಿತು. 5 ದಿನಗಳ ಕಾಲ ಪ್ರತಿದಿನ ಮನೆಗೆ ಜ್ಯೋತಿಯನ್ನ ಕೊಟ್ಟು ಜನರಿಂದ ಹಣವನ್ನ ಸಂಗ್ರಹ ಮಾಡಿ ಅಭಿವೃದ್ಧಿ ಕೆಲಸಗಳಿಗೆ ಬಳಸಲಾಯಿತು. ಹಾಗೆ ಇತ್ತೀಚೆಗೆ ಈ ಕಾರ್ಯಕ್ರಮದ ಸಮಾರೋಪ ಸಮಾರಂಭವನ್ನ ಕಲ್ಲುಕುಡಿಗೆ ವೆಂಕಟೇಶ್ ಅವರ ಮನೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಜ್ಯೋತಿಗೆ ವಿಶೇಷವಾಗಿ ಪೂಜೆಯನ್ನ ಮಾಡಲಾಯಿತು. ಸ್ಥಳೀಯರು ಭಾಗವಹಿಸಿದ್ದರು. ವೇದಿಕೆಯಲ್ಲಿ ಸ್ಥಳೀಯ ಹಾಡುಗಾರರನ್ನ ಈ ಮೂಲಕ ಸನ್ಮಾನಿಸಲಾಯಿತು. ಧರ್ಮಶ್ರೀ ಯುವಕ ಮಂಡಲದ ಅಧ್ಯಕ್ಷರಾದ ಸುಧಾಕರ್ ಕುಪ್ಪಳ್ಳಿಯವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಪ್ರಸಿದ್ಧ ಹಾಡುಗಾರರು, ಜಾನಪದ ತಜ್ಞರು, ಜಾನಪದ ಕಲಾವಿದರನ್ನ ಗುರುತಿಸಿ ಗೌರವಿಸಲಾಯಿತು. ಈ ಮೂಲಕ ಮಲೆನಾಡಿನ ಅಂಟಿಗೆ ಪಿಂಟಿಗೆ ವಿಶೇಷವಾದ ಗೌರವವನ್ನ ನೀಡಲಾಯಿತು. ಹಾಡುಗಾರರಾದ ನಾಗರಾಜ್ ತಟ್ಟಾಪುರ, ಮುಕುಂದ ತಟ್ಟಾಪುರ, ವಾಸುದೇವ್ ತಟ್ಟಾಪುರ, ವಿಜೇತ ಬೆಕ್ಕನೂರು, ಸುಮಂತ ತಟ್ಟಾಪುರ, ಪ್ರದೀಪ್ ಕುಪ್ಪಳ್ಳಿ, ಜ್ಯೋತಿ ಹಿಡಿದ ವೆಂಕಟೇಶ್ ಕಲ್ಲುಕುಡಿಗೆ ಇವರನ್ನ ಗೌರವಿಸಲಾಯಿತು. ಧರ್ಮಶ್ರೀ ಯುವಕ ಸಂಘದ ಪದಾಧಿಕಾರಿಗಳು ಮತ್ತು ಊರಿನ ಗ್ರಾಮಸ್ಥರಿದ್ದರು. ಅಂಟಿಗೆ ಪಿಂಟಿಗೆಯಲ್ಲಿ ಸುರೇಂದ್ರ ಟಿಆರ್, ಮಂಜಪ್ಪ, ವಿಜೇಂದ್ರ, ಅರುಣ ಕುಪ್ಪಳ್ಳಿ, ಸುರೇಶ ಗಡಿಕಲ್, ಕೃಷ್ಣಮೂರ್ತಿ, ಮಂಜು ಮತ್ತು ಮಿಥುನ, ನವೀನ್ ತಟ್ಟಾಪುರ, ಅಮೋಘ ಕಲ್ಲುಕುಡಿಗೆ, ಸಮೃದ್ಧಿ ಟಿಎಸ್, ಪ್ರಜ್ವಲ್, ಸುಶ್ವಿತ್, ಮನೋಜ್ ಇದ್ದರು. ಸಂಘದ ಗೌರವ ಸಲಹೆಗಾರರು ಟಿಆರ್ ಸುರೇಂದ್ರ, ಉಪಾಧ್ಯಕ್ಷರಾದ ನವನೀತ್ ಸಿಡಿಯಾ, ಕಾರ್ಯದರ್ಶಿ ಶಶಿಕಾಂತ್ ಕುಪ್ಪಳ್ಳಿ, ಉಮೇಶ್ ಕರ್ಕಿಬೈಲು, ಸುಧನ್ವಾ ಗಡಿಕಲ್, ಗಾಯತ್ರಿ ಗಡಿಕಲ್ ಸೇರಿ ಅನೇಕರು ಹಾಜರಿದ್ದರು. ಈ ಧಾರ್ಮಿಕ ಹಾಗೂ ಸಮಾಜ ಸೇವಾ ಕಾರ್ಯಕ್ಕೆ ಸಹಕಾರ ನೀಡಿದ ಸರ್ವರಿಗೂ ಸಂಘದ ಪದಾಧಿಕಾರಿಗಳು ಧನ್ಯವಾದ ಅರ್ಪಣೆ ಮಾಡಿದ್ದಾರೆ. ನಮ್ಮೂರ್ ಎಕ್ಸ್‌ಪ್ರೆಸ್, ನಿಮ್ಮ ಸುದ್ದಿಯ ಜೊತೆಗಾರ.